ತೋಟದ ಬಲಭಾಗದಲ್ಲಿ ನಾವು ವಾಸ್ತು ಗಿಡ ಅಂತ ಹಾಕ್ತೀವಿ. ಇದು ತುಂಬಾ ಒಳ್ಳೆ ಇದು ಒಂದು ಪಾಸಿಟಿವ್ ಎನರ್ಜಿಯನ್ನು ಫ್ಲೋ ಮಾಡುವಂಥ ಗಿಡ. ಮತ್ತೆ ಇದನ್ನ ಈಗೆಲ್ಲ ಮಕ್ಕಳಿಗೆ ಓದ್ಬೇಕಾದ್ರೆ ಟೇಬಲ್ ಮೇಲೆ ಇಟ್ಕೊಳ್ತಾರೆ, ಕೆಲವು ಕಚೇರಿಗಳಲ್ಲಿ ಇದನ್ನ ಟೇಬಲ್ ಮೇಲೆ ಇಡ್ತಾರೆ. ಅದಕ್ಕೆ 4-5 ಸಾವಿರ ರೂಪಾಯಿ ತಗೊಳ್ತಾರೆ, ಅದು ಕೊಡ್ತಾರೆ ಅವರು. ಆದ್ರೆ ನಾವು ಇದನ್ನೇ ಈಗ ನೋಡಿ, ಇದು ಈಗ ಬಂದಿದೆಯಲ್ವಾ, ಈಗ ಬಂದಿರೋದನ್ನೇ ನೀವೇನ್ ಮಾಡ್ಬೋದು ಅಂದ್ರೆ ಕಿತ್ತು ಇನ್ನೊಂದ್ ಕಡೆ ಹಾಕೋಬಹುದು. ಮತ್ತೆ ಯಾರೋ ನಿಮ್ ತೋಟಕ್ಕೆ ಬಂದವರಿಗೆ ಇದು ಕೊಡಿ. ನೀವು ಎಷ್ಟು ಕೊಡ್ತೀರಾ ಅಷ್ಟು ನಿಮ್ ತೋಟದಲ್ಲಿ ಡೆವಲಪ್ ಆಗ್ತದೆ. ಇದು ಸೂತ್ರ. ಇದು ಡೆವಲಪ್ಮೆಂಟ್ ಆಗೋದಾದ್ರೆ ಅದಲ್ಲ. ಈಗ ನೀವು ಇಲ್ಲಿ ಕಿತ್ತು ನಿಮ್ಮಲ್ಲೇ ಇನ್ನೊಂದು 10 ಗಿಡ ಮಾಡ್ಕೊಳ್ಳಿ. ನಾವೀಗ ನಿಮ್ಗೆ ಒಂದು ತಂದ್ಕೊಟ್ಟಿದೀವಿ. ನೀವು ಇದನ್ನೇನ್ ಮಾಡ್ಬೇಕಂದ್ರೆ ಈ ತರ ಈಗ ಬರ್ತಾರಲ್ಲ ಕೊಂಬೆ ಬರ್ತಾವ, ಇದನ್ನ ಕಿತ್ಕೊಳ್ಳೋದು, ಇದನ್ನ ನಡೋದು. ಇದನ್ನ ಇವಾಗ ಇಲ್ಲಿ ನಡ್ತೀರಿ ಆಗೋಯ್ತು ಅಷ್ಟೇ. ಭೂಮಿ ಈಗ ನೈಸರ್ಗಿಕವಾಗಿ ಬದಲಾವಣೆ ಐತಂದ್ರೆ ಗುಂಡಿ ಪಂಡಿ ಏನಿಲ್ಲ, ಮಣ್ಣು ಅದ ಇದ್ರೆ ಅವೇ ಹಾಕ್ಬಿಡೋದು ಅಷ್ಟೇ. ಇಲ್ಲಿ ಹಾಕೋದು. ಇದನ್ನ ವಾಸದಲ್ಲೂ ಕೆಲವರು ಇಟ್ಕೊಳ್ತಾರೆ. ಇಲ್ಲೂ ಇದು ಡೆವಲಪ್ ಆಗ್ತಾ ಏನಂದ್ರೆ ನೀವು ಬಂದವ್ರಿಗೆ ಒಂದೊಂದು ಕೊಡ್ತಾ ಇರಿ. ನಾವು ಕೊಟ್ಟಷ್ಟು ಏನಾಗ್ತದೆ ನಮ್ಮಲ್ಲಿ ಅದು ಡೆವಲಪ್ ಆಗ್ತಾ ಹೋಗ್ತದೆ. ನೋಡಿ, ಇದು ಇವಾಗ ಬಂದಿದೆ. ಈಗ ಒಂದು 4-5 ತಿಂಗಳಿಗೆ ಇದು ಸಾಮಾನ್ಯ ಒಂದು 15 ಅಡಿ ಮೇಲೆ ಹೋಗಿದೆ. ನೀವು ಈಗ ಜನವರಿಲಿ ಇಲ್ಲಿಗೆ ಏನಾದ್ರು ನೀವು ಇದು ಹಾಕೊಂಡ್ರೆ, ಇದು ವಿಳ್ಳೆದೆಲೆ ಹಾಕೊಂಡ್ರೆ, ಆ ವಿಳ್ಳೆದೆಲೆ ಡೆವಲಪ್ ಆಗಿ 7 ಗಂಟೆ ಒಂದು 7-8 ತಿಂಗಳು ಆಗ್ತದೆ. ಅಷ್ಟೊತ್ತಿಗೆ ಇದೇನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಕಮ್ಮಿ ಅಂದ್ರೆ 1 ಅಡಿ ಸುತ್ತಾಡುತ್ತೆ, ದಪ್ಪ ಬಂದು ಆ ಗಿಡ ಇದನ್ನ ತಡ್ಕೊಳ್ತದೆ. ನೋಡಿ ಇದು ನೋಡಿ, ಇದು ದಪ್ಪ ನೋಡಿ, ನೋಡಿ ಇದು ಬಂದ್ಬಿಡ್ತಿದೆ ಇಂಡಿಪೆಂಡೆಂಟ್ ಆಗಿ. ಇದು ಬಂದ್ಬಿಡ್ತದೆ. ಇದು ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳಿಗೆ ತೆಂಗಿನ ಗಿಡ ಮುಡ್ತದೆ. ಇದು 100%. ಇದು ಬಹಳ ಬೇಗ. ನೋಡಿ, ಈ ರೀತಿ ನೀವೇನ್ ಮಾಡಿ ಅಂದ್ರೆ ಈಗ ಒಂದು ಲೈನು ಇಲ್ಲಿಗೆ ಒಂದು ನಿಮ್ದೊಂದು ನಿಮ್ಮ ತಲೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ನನಗೆ. ಯಾಕೆಂತಂದ್ರೆ ಒಳಗಡೆ ನಮ್ಗೆ ಕ್ರಿಯೇಟ್ ಆಗ್ಬೇಕು. ಒಂದು ಲೈನ್ ಅಲ್ಲಿ ಏನ್ ಮಾಡ್ತೀನಿ, ಒಂದು ಲೈನ್ ಅಲ್ಲಿ ಏನೋ ಮಾಡ್ತೀನಿ. ಈಗ ಮೆಜರ್ಮೆಂಟ್ ಮಾಡಿ ಎಲ್ಲ ನೋಡಿದೆ ಐಡಿಯಾ 650-700 ಗುಂಡಿ ಬರುತ್ತೆ ಗುರುಗಳೇ. ಈಗ 1 ಎಕರೆಯಲ್ಲಿ 750. ಈಗ ಅದನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲೆ ಕಟ್ ಮಾಡ್ಬೇಕು, ಮತ್ತೆ ಆಳುಗಳು ಕರಿಬೇಕು, ಗುಂಡಿ ತರಿಸ್ಬೇಕು, ಮತ್ತೆ ಅದನ್ನ ಮತ್ತೆ ಆ ಕಡೆ ಈ ಕಡೆ ಬದಲಾಯಿಸ್ಬೇಕು. ಇವೆಲ್ಲ ಇದೆ. ಅದಕ್ಕೇನ್ ಮಾಡ್ತೀನಿ ಅಂದ್ರೆ ಗುರುಗಳೇ, ನಾನು 600 ಇದೆ, 300 ಗಿಡ ವಿಳ್ಳೆದೆಲೆ ಮಾಡ್ಕೊಳ್ಳಿ. 300 ಪೆಪ್ಪರ್. ಇನ್ನು 300 ಗಿಡ ಏನ್ ಮಾಡ್ತೀನಿ ಗುರುಗಳೇ, ಒಂದು ಲೈನ್ ಬಿಟ್ಟು ಇನ್ನೊಂದು ಮತ್ತೆ ಲೈನ್, ಒಂದು ಲೈನ್ಗೆ ವಿಳ್ಳೆದೆಲೆ ಹಾಕ್ತೀನಿ, ಇನ್ನೊಂದು ಲೈನ್ಗೆ ಪೆಪ್ಪರ್ ಹಾಕೊಂತೀವಿ. 18 ಅಡಿ ವ್ಯತ್ಯಾಸ ಇರ್ತದೆ. ಮತ್ತೆ ಇದನ್ನು ಮೇಂಟೆನೆನ್ಸ್ ಮಾಡ್ಬೋದು, ಮತ್ತೆ ಅದನ್ನು ಮೇಂಟೆನೆನ್ಸ್ ಮಾಡ್ಬೋದು. ನೋಡಿ, ನೀವು ಈ ಲೈನ್ ಅಲ್ಲಿ ಹಾಕಿದ್ರೆ ವಿಳ್ಳೆದೆಲೆ ಹಾಕಿದ್ರೆ 18 ಅಡಿ ಬಿಟ್ಟು ನೀವು ಇನ್ನೊಂದು ಲೈನ್ ಅಲ್ಲಿ ಅಗಸೆ ಬರ್ತದೆ. ಅಲ್ಲಿಗೆ ಏನ್ ಮಾಡ್ತೀರಿ, ಇಲ್ಲಿಗೆ ನೀವು ಪೆಪ್ಪರ್ ಹಾಕೊಳ್ತೀರಿ. ಹೌದು ಗುರುಗಳೇ. ನೋಡಿ, ಕರೆಕ್ಟ್. ಇಲ್ಲಿ ಪೆಪ್ಪರ್ ಹಾಕೊಳ್ತೀರಿ, ಈ ಲೈನ್ಗೆ ಪೆಪ್ಪರ್ ಬರ್ತದೆ. ಹೌದು ಗುರುಗಳೇ. ಇದಕ್ಕೆ ಪೆಪ್ಪರ್ ಹಾಕೊಂತೀವಿ, ಇದಕ್ಕೆ ಪೆಪ್ಪರ್ ಹಾಕೊಳ್ಬಹುದು. ಆಮೇಲೆ ಪುನಃ ಇನ್ನೂ 18 ಅಡಿ ಬಿಟ್ಟು ಇನ್ನೊಂದು ಅಗಸೆ ಲೈನ್ ಬಂದಾಗ ಅಲ್ಲಿಗೆ ವಿಳ್ಳೆದೆಲೆ ಹಾಕೋದು. ಮತ್ತೆ ಇನ್ನೊಂದು, ಈಗ ಬೇರೆ ಬೇರೆ ರೈತರು ಮಾಡ್ತಾರಲ್ಲ, ಆ ವಿಳ್ಳೆದೆಲೆ ಪ್ರತಿ ವರ್ಷ ಇಳಿಸೋದು ಏರ್ಸೋದು, ಅದ್ರ ಬದಲು ನೀವು ಇನ್ನೊಂದು ಮಾಡ್ಬೋದು. ಪರ್ಮನೆಂಟ್ ಆಗಿ ಅಲ್ಲೇ ಬಿಟ್ಬಿಡೋದು. ಈಗ ಈ ವಿಳ್ಳೆದೆಲೆ ಇಳಿಸಿ ಅದನ್ನ ಚಿಗುರೆಲೆ ಮಾಡಿ ತಗೊಂಡೋಗಿ ಮಾರ್ಕೆಟ್ ಕೊಡೋಕ್ಕಿಂತ ಅಲ್ಲೇ ಗಿಡವನ್ನ ಬಿಟ್ಬಿಟ್ಟು ಅಲ್ಲೇ ಬಲ್ತಿದೆಲೆನ ತಗೊಂಡು ಅದನ್ನೇ ಕಟ್ ಮಾಡಿ ಅದರಲ್ಲೇ ಒಂದು ಕಷಾಯ ಮಾಡ್ತಾರೆ. ಆ ಕಷಾಯ ಮಾಡ್ಕೊಂಡು ಬ್ರ್ಯಾಂಡ್ ಮಾಡಿದ್ರೆ ನಿಮ್ಗೆ ಈ ಪ್ರತಿ ವರ್ಷ ಇಳಿಸೋದು ಹಸೋದು ತಪ್ತದೆ. ಮತ್ತೆ ಆ ಕಷಾಯ ಈಗ ನೋಡಿ, ನವೆಂಬರ್ ತಿಂಗಳಲ್ಲಿ ಸಾಧಾರಣ ಜನವರಿ ತಿಂಗಳಲ್ಲಿ ಜನರಿಗೆ ಏನಾಗ್ತದೆ, ಒಂದು ಕಫ ಅಂತ ಎಲ್ಲರಿಗೂ ಬರುತ್ತೆ. ನವೆಂಬರ್ ತಿಂಗಳು ತಾನೆ, ಯಾರ ಮನೇಲಿ ನೆಗಡಿ ಕೆಮ್ಮಿಲ್ದೆ ಮಲಗಿದಾರೆ ಕೇಳಿ. ಇಲ್ಲ, ಎಲ್ರಿಗೂ ಇದೆ, ನನಗೂ ಇದೆ. ಈಗ ಎಲ್ಲರಿಗೂ ಆ ಟೈಮ್ ನಲ್ಲಿ ನಾವು ಅದ್ರ ಕಷಾಯವನ್ನ ಕೊಟ್ರೆ ಅದು ಬಹಳ ಅದ್ಭುತವಾದದ್ದು. ಅದು ತುಂಬಾ ಜನ ತಯಾರು ಮಾಡಿ ವಿದೇಶಕ್ಕೂ ಕಳಿಸ್ತಾ ಇದ್ದಾರೆ. ಅಷ್ಟು ಒಂದು ಒಳ್ಳೆಯ ಇದು. ಅದಕ್ಕೆ ವಿಳ್ಳೆದೆಲೆ, ಆಮೇಲೆ ಆಡು ಮುಟ್ಟದ ಸೊಪ್ಪು, ಹಾಗೆ ಒಂದು 4-5 ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆ ಕಷಾಯ ನಿಮಗೆ 4 ವರ್ಷ ಅದು ಕೆಡೋದಿಲ್ಲ. ಅಷ್ಟು ಅದ್ಭುತವಾದ. ಅದನ್ನ ನೀವು ಬೇಕಾದ್ರೆ ಮಾಡ್ಬೋದು. ಈಗ ನೋಡಿ, ಗ್ಲಿಸಿಡೆ ಇಷ್ಟು ಬಂತಲ್ವಾ, ನಿಮ್ಗೆ ಕೈಗಿಂತ ಮೇಲ್ ಸಿಗ್ತದೆ ಅಂದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕೆಳಗಡೆ ಹಾಕಿ ಬೇಕಾದ್ರೆ ಹಂಗೆ ಬಿಟ್ಬಿಡಿ. ಇದು ನೆಕ್ಸ್ಟ್ ನಾವು ಜೂನಲ್ಲಿ ನೀವು ಕಟ್ ಮಾಡೋದು ಹೆಂಗೆ ಅಂತ ಅದನ್ನ ತೋರಿಸ್ತೀವಿ. ನೋಡಿ, ಈಗ 18 ಅಡಿಲಿ ಬಾಳೆ ನೋಡಿ, ಬಾಳೆ ನೋಡಿ, ಇವಾಗ ನಿಮ್ಗಿಂತ ಹೈಟ್ ಬಂದ್ಬಿಡ್ತಲ್ವಾ. ನೋಡಿ, ಈಗ ಅದರಲ್ಲಿ ಏನಾಯ್ತು, ಮರಿಗಳು ಬಂತು. ಈ ಥರ ಮರಿಗಳು ಬಂದಿದ್ದು ಅಲ್ಲೇ ಬಿಟ್ಬಿಡೋದು ಅಷ್ಟೇ. ಈಗ ಊಟ ಗೀಟಕ್ಕೆ ಬೇಕಾದ್ರೆ ನೀವು ಅಮ್ಮ ಬಾಳೆ ಎಲೆಯಲ್ಲಿ ಒಂದೊಂದು ಊಟ ಬಂದಾಗ ಇನ್ನ ಕಟ್ ಮಾಡಲ್ಲ. ಪೂಜೆ ಗೀಜೆಗೆ ಬೇಕಾದ್ರೆ ಮೊನ್ನೆ ನಮ್ಮಲ್ಲಿ ನಮ್ಮ ಹನುಮಂತರಾಜ್ ಅವ್ರ ತೋಟದಲ್ಲಿ ಮೊನ್ನೆ ಹೇಳ್ತಾ ಇದ್ರು, ಪೂಜೆಗೆ ಏನ್ ಮಾಡೋದು, ಬಾಳೆ ಎಲೆ ತರ್ಬೇಕ, ಬೇರೆ ಕಡೆ ತರ್ಬೇಡಿ, ನಿಮ್ ತೋಟದಲ್ಲಿ ಆಯ್ತಲ್ಲ ಕಟ್ ಮಾಡ್ಬೋದಾ ಅಂದ್ರು. ಮಾಡಿ ಪೂಜೆಗೆ ತಾನೆ ಕಟ್ ಮಾಡ್ಬೋದು. ಹಾಗೆ ಇದು ಸೀಬೆ
ಮತ್ತೆ ನೋಡಿ ಉರುಳು ಹಿಂಗೆ ಹಾಕಿದ್ದೀರ, ಇದು ಬೆಸ್ಟ್. ಇದು ಬೆಸ್ಟ್ ಮೆಥಡ್. ಇದು ನಿಮ್ಮ ಕೊನ್ನಾರಿನ ಕಳೆನಾಗ ನಿಯಂತ್ರಣ ಮಾಡೋಕ್ಕೆ ಉರುಳಿ. ನಾನು ಸ್ವಲ್ಪ ಡಿಸ್ಟೆನ್ಸ್ ಈ ಕಡೆ ಮಾಡಿದೆ. ಇರ್ಲಿ ತೊಂದರೆ ಏನಿಲ್ಲ. ಅದೇ ಇದು 45 ದಿನ ಆದ್ಮೇಲೆ ನೀವು ಇದನ್ನೇನ್ ಮಾಡ್ಬೇಕು, ಕೀಳಲೇಬೇಕು. ಅದು ಮಾತ್ರ ಇಲ್ಲ ಇನ್ನ ಮಧ್ಯದಲ್ಲಿ ಹಾಕೊಂಡು ತೊಂದರೆ ಏನಿಲ್ಲ. ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತಲ್ಲ. 40 ದಿವಸ 41 42 ದಿವಸ ಕೀಳಲೇಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಹಾ. ಯಾವ್ದಮ್ಮ ಇದು ಬಂದ್ಬಿಡ್ತದೆ. ಇದೀಗ ನೋಡಿ ಇದು ನೋಡಿ ಈಗ ಇದು ಹೂವು ಬಂದಿದೆ. ಆಗ್ಲೇ 4ನೇ 5ನೇ ತಿಂಗಳು ಹೂವು ಬಂದಿದೆ. ಈ ಹೂವದಲ್ಲಿ ನಿಮ್ಗೆ ಒಂದು ನುಗ್ಗೆಕಾಯಿ ತರ ಕಾಯಿ ಬರ್ತದೆ. ಆ ಎಳೆ ಕಾಯಿಯನ್ನ ಕಿತ್ಬಿಟ್ಟು ಪಲ್ಯ ಮಾಡ್ಬಿಟ್ರೆ ಉಚ್ಚೆಳ್ಳು ಚಟ್ನಿ. ನಾನು ಬೇಕಾದ್ರೆ ನಿಮ್ಗೆ ಅದ್ರದ್ದು ಒಂದು ಬಗ್ಗೆ ಹಳೇ ವಿಡಿಯೋ ಮಾಡಿರೋದಿದೆ, ಅದನ್ನ ನಾನು ಕಳಿಸ್ಕೊಡ್ತೀನಿ. ಉಚ್ಚೆಳ್ಳು ಚಟ್ನಿ ಹಾಕ್ಬಿಟ್ಟು ನೀವು ಅದನ್ನ ಏನಾದರೂ ಪಲ್ಯ ಮಾಡ್ಕೊಂಡು ತಿಂದರೆ ಆ ಕಾಯಿಯನ್ನ ಅದ್ಭುತವಾದ ಇದು. ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಎರಡನೇದು ಗ್ಯಾಸ್ಟ್ರಿಕ್ಕು, ಅಲ್ಸರು, ಕರಳಲ್ಲಿ ಕೆಲವರಿಗೆಲ್ಲ ಅಂಟ್ಕೊಂಡಿರ್ತದೆ ಕಸ, ಅದೆಲ್ಲ ಹೊರಗಡೆ ಬಂದ್ಬಿಡ್ತದೆ. ಮತ್ತೆ ಈ ಎಲೆನೇ ನೀವು ಮಾಡ್ಬೇಕಂದ್ರೆ ಇದನ್ನ ಕಟ್ ಮಾಡಿ ಮಾಂಸಾಹಾರಿಗಳಾಗಿದ್ರೆ ಟೊಮೆಟೊ ಇದು ಮೊಟ್ಟೆ ಒಂದು 2 ಮೊಟ್ಟೆಗೆ ಇದೊಂದು 5-6 ಹೂವು ಕಿತ್ಬಿಟ್ಟು ಪಲ್ಯ ಮಾಡ್ಬಿಟ್ಟು ತಿಂದರೆ ಭಾಳ ಅದ್ಭುತವಾಗಿದೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಇದು ನಮ್ಮ ದೇಹಕ್ಕೆ ಪ್ರತಿಯೊಬ್ಬರಿಂದ ಬಳಸಲೇಬೇಕು. ಕೆಲವರು ಟೈಮಲ್ಲಿ ಅನ್ನ ಮಾಡುವಾಗ್ಲೂ ಈ ಸೊಪ್ಪನ್ನ ಹಾಕ್ಬಿಟ್ಟು ಅನ್ನ ಬೇಯಿಸ್ತೀನಿ ಅಂತ. ಈ ಪಕ್ಕದಲ್ಲಿ ಹಿಂಗೆ ಬರ್ತಾರಲ್ವಾ, ನೋಡಿ ಹಿಂಗೆಲ್ಲ ಕುಯ್ಕೊಳ್ಳಿ, ಸೊಪ್ಪು ಕುಯ್ಕೊಳ್ಳಿ. ಹಂಗೆ ಮಾಡ್ತಾರೆ. ಇದನ್ನೇ ಕುಯ್ಕೊಳ್ಳಿ. ಈ ದೊಡ್ಡದು ಮುಟ್ಟಕ್ಕೆ ಹೋಗ್ಬಿಡಿ, ಹಿಂಗೆ ಕುಯ್ಕೊಳ್ಳಿ. ನೋಡಿ ಇವಾಗ ಈ ಗಿಡದ ಪಕ್ಕದಲ್ಲಿ ಇದಕ್ಕೆ ನರಳು ತೊಂದರೆ ಕೊಡ್ತಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇದೆಯಲ್ಲ, ಇದು ಹಿಂಗೆ ಬಿಟ್ಬಿಡ್ಬೇಕಾ? ಇಲ್ಲಿ ನೋಡಿ ಸ್ವಲ್ಪ ಇಷ್ಟು ಬಿಟ್ಬಿಡಿ. ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ಆಚೆ ಡೆವಲಪ್ಮೆಂಟ್ ಆಗೋಬೇಕಾ? ಆಮೇಲೆ ನಿಧಾನದಲ್ಲಿ ಇನ್ನೊಂದು ಸ್ವಲ್ಪ ದಿನ ಕಳೆದ್ಮೇಲೆ ಮೇಲಕ್ಕೆ ಅದು ಡೆವಲಪ್ ಆಗಲಿ. ನಿಮ್ಮ ಕೈಗೆ ಸಿಕ್ಕಾಗಟ್ಟೆ ಇಷ್ಟು ತಗೊಳ್ಳಿ. ಇದು ಇಲ್ಲಿ ತೆಗೆಯೋದಕ್ಕಿಂತ ನೋಡಿ ಈ ಕಪ್ ಕಲರ್ ಇದೆಯಲ್ಲ, ಇಲ್ಲಿಂದ ತೆಗಿಬೇಕು. ನೋಡಿ ಈ ತರ ಟರ್ನ್ ಆಗ್ಬೇಕು. ಇದು ಈಗ ನಾನು ನಿಮ್ಗೆ ತೋರಿಸಿದ್ದು ಇದು ಹಿಂಗೆ ಇದನ್ನ ಮಾಡಕ್ ಹೋಗ್ಬೇಕು. ಹಸಿ ಕಲರ್ ಇದೆಯಲ್ಲ, ಈ ತರ ಒಂದ್ ಸ್ವಲ್ಪ ವರ್ಟ್ ಕಲರ್ ಬರ್ಬೇಕು. ವರ್ಟ್ ಕಲರ್ ಬಂದಿದ್ರೆ ತೆಗೆದಾಕ್ಬೇಕು. ಈಗ ನೋಡಿ ಇಲ್ಲಿ ಗಂಟ ಬಂದಿದೆ. ಇಲ್ಲಿ ಗಂಟ ತೆಗಿರಿ, ಹಿಂಗೆ ತೆಗಿರಿ. ನೋಡಿ ಎಷ್ಟು ಒಂದು ಆಡ್ಗೆ ಒಂದು ಸೊಪ್ಪೆ ಆಗೋಯ್ತಿಲ್ಲ. ಇಲ್ಲಿ ಮೇಲ್ಗಡೆ ಇದ್ರೆ ತೆಗಿಯಕ್ ಹೋಗ್ಬೇಡಿ, ಇನ್ನೂ ಹಸಿ ಇದೆ. ಇದು ಮೇಲ್ಗಡೆ ಹೋದ್ಮೇಲೆ ಬಲಿತದಲ್ಲ, ಅವಾಗ ತಗೋಬೇಕು. ಇದೆಲ್ಲ ನೀವು ಸುಮ್ಮನೆ ಬಂದು ತಿರ್ಗಾಡುವಾಗ ಈ ಕುರಿಗೆ ಕಟ್ ನೋಡಿ ಈ ತರ ಕಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನಾಗಲ್ಲ. ಇದರಲ್ಲಿ ಕಟ್ ಮಾಡ್ಕೋಬೇಕು, ಕತ್ತರಿಲಿ. ಕತ್ತರಿ ಕಟ್ ಮಾಡ್ಕೊಬೇಕು. ಕತ್ತರಿಲಿ ನೋಡಿ ಹಿಂಗೆ ಸೊಪ್ಪು ತಗೊಳ್ಳಿ. ಹಿಂಗೆ ತಗೊಳ್ಳಿ. ನೀವು ಬಂದ್ರೆ 10 ಆಡಿಗೆ ಸೊಪ್ಪು ಹಾಕ್ಬೋದು. ನೀವು ಒಂದು 50 ಆಡು ಸಾಕ್ಬೋದು ಇಲ್ಲಿ. ಹೌದು, ಇಷ್ಟು ಸೊಪ್ಪು ಸಾಕಮ್ಮ ಒಂದು ಆಡಿಗೆ ಮಸಲ್ಸ್ ಡೆವಲಪ್ ಆಗಿ ಇಷ್ಟು ಸೊಪ್ಪು ಸಾಕು. ನೋಡಿ ಹಿಂಗೆ ಮೇಲೆ ಬರ್ತಾರವ ಹಿಂಗೆ. ಸುಮ್ಮನೆ ನಾವು ಕುರಿ ಸಾಕ್ಬಿಟ್ಟು ಪಕ್ಕದ ತೋಟದಲ್ಲಿ ಹೋಗ್ಬಿಟ್ಟು ಇಟ್ಕೊಂಡು ಬರೋದಕ್ಕಿಂತ ಎಷ್ಟು ದಿನ ಅಂತ ಕೊಡ್ತಾರೆ ಒಬ್ರು ಹೇಳಿ. ಏನೋ ಮುಲಾಜಿಗೆ 1 ದಿನ 2 ದಿನ ಕೊಡ್ಬೋದು. ನೋಡಿ ಹಿಂಗೆ ಹಾಕೊಳ್ಳಿ ಹಿಂಗೆ. ಮತ್ತೆ ಇಲ್ಲಿ ಯಾವ ಗಿಡ ನಿಮಗೆ ಹಣ್ಣಿನ ಗಿಡ ಪಕ್ಕ ಬರುತ್ತೆ, ಅದಕ್ಕೆ ನರಳು ಬಿಸಿಲು ಬಿಡದೇ ಇದ್ರೆ ನೋಡಿ ಹಿಂಗೆ ಕಿತ್ಕೊಳ್ಳಿ. ಹಿಂಗೆ ನೋಡಿ ಈಗ ಲೆಮನ್ ನೀವು ಹಿಂಗೆ ಕಿತ್ಕೋಬೋದು ಹಿಂಗೆ. ಇಲ್ಲ ಗುರುಗಳೇ, ಪೂರ್ತಿ ಕಟಿಂಗ್ ಹಾಕಿದ್ರು ಗುರುಗಳೇ. ನೋಡಿ ಲೈನ್ ಮೊದಲು ಕಾಣಿಸ್ತಾ ಇಲ್ಲ ಗುರುಗಳೇ, ಈಗೆಲ್ಲ ಪೂರ್ತಿ ಅದಕ್ಕೆ ನಿಮ್ಗೆ ಹುಡಿಯಕ್ಕೆ ಕಳಿಸ್ತೀವಿ. ಇಲ್ಲ ತೊಂದರೆ ಇಲ್ಲ, ಅದು ಕಾಣಬೇಕು, ಅದು ಗಿಡ ಕಾಣಬೇಕು. ನೀವು ಕಟ್ ಮಾಡಬಾರ್ದು ಈ ತಿಂಗಳಲ್ಲಿ, ಸ್ವಲ್ಪ ಹೂವು ಎಲ್ಲ ಬರ್ಲಿ ಅಂತ ಹೇಳಿ. ಅದೇ ಹೂವು ಬರ್ಲಿ ಅಂತ ಬಿಟ್ಟಿದ್ದೀವಿ. ಅದೇ ಈ ಗಿಡ ಪಕ್ಕ ತೊಂದರೆ ಆಗ್ತಿದೆ ಅಂದ್ರೆ ಮುರ್ಕೊಳ್ಬೋದು, ತೊಂದರೆ ಏನಿಲ್ಲ. ಈಗೆಲ್ಲ ನೋಡಿ ನುಗ್ಗೆ ಈಗ ಹೂವು ಬರುವಂತ ಟೈಮ್ ಈಗ. ಅದಕ್ಕೆ ತುಂಬಾ ಬಿಟ್ಬಿಟ್ಟಿದ್ದೀರಿ. ಇವಾಗ 3 ಲೈನ್ ಅಷ್ಟೇ ಕಟ್ ಮಾಡಿ, ಯಾರು ಕಟ್ ಮಾಡಕ್ ಹೋಗಿ. ಅದೇ ಈಗ ಸ್ವಲ್ಪ ಅದಕ್ಕೆ ಹೂವು ಬರಲಿ ತಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬಂದಿದ್ನೆಲ್ಲ ನೀವು ಆಗಾಗ ಕಿತ್ತು ದಿನಾ ನೀವು ನುಗ್ಗೆ ಪಲ್ಯ ಮಾಡ್ಬೋದಲ್ಲ. ಮಾಡ್ತಾರೆ ಗುರುಗಳೇ. ಹಬ್ಬದ ದಿವಸ ಇದೇ ಹಬ್ಬ ಮಾಡಿದ್ವಿ. ನೋಡಿ ಈ ತರ ಹಿಂಗ್ ಬಿಟ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಗುರುಗಳೇ, ಇದೆಲ್ಲ ಮಾಡ್ಕೊಂಡಿದ್ದೀವಿ. ಸರಿ, ಇದು ಓಪನ್ ಮಾಡ್ಕೊಳ್ಳಿ. ಅಲ್ಲೂ ಮಾಡ್ಕೋಬಹುದು. ನೋಡಿ ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ. ಇಲ್ಲ ನೋಡಿ ನಿಮ್ಗೆ ಏನು ತೊಂದರೆ ಇದೆ ನೋಡಿ, ಹಿಂಗೆ ತಗೊಳ್ಳಿ ಹಿಂಗೆ ಇಷ್ಟು ಹಿಂಗಿರ್ತಲ್ವಾ, ಹಿಂಗೆ ತಗೊಂಬಿಡಿ ಹಿಂಗೆ. ಅದಕ್ಕೆ ಬಿಸಿ ಬಿಡ್ಬೇಕು ಅದಕ್ಕೆ. ಗುರುಗಳೇ, ಇದು ಹೂವು ಕಾಯಿ ಬಿಡೋದೆ ಎಷ್ಟು ತಿಂಗಳು ಬೇಕಾಗುತ್ತೆ? ಅದು ಇವಾಗ ಇನ್ನೊಂದು 2-3 ತಿಂಗಳು ಬಂದ್ಬಿಡು. 1 ತಿಂಗಳು ಬರ್ಬೇಕು ಅದು ಬಂದ್ಬಿಡ್ಬೇಕು. ಈಗ ಅದು ಬಂದು ಕಾಯೆಲ್ಲ ಕಿತ್ತಾದ್ಮೇಲೆ 5 ಅಡಿ ಕಟ್ ಮಾಡ್ಕೊಳ್ಳೋದು. ಅದು ನಾನು ತೋರಿಸ್ಕೊಡ್ತೀನಿ ಎಷ್ಟು ಅದು ಉಪ್ಪಿನಕಾಯಿ. ಇದ್ರ ಉಪ್ಪಿನಕಾಯಿಲಿ ಒಂದ್ಸಲ ಊಟ ಮಾಡ್ಬಿಟ್ರೆ ಅದ್ಭುತ. ನೀವು ಇವಾಗ ಏನು ಮಾಡ್ಬೇಕಂದ್ರೆ, ಗಿಡ ಸ್ವಲ್ಪ ತಾಕತ್ ಬರ್ಬೇಕಂದ್ರೆ ಕಟ್ ಮಾಡ್ತೀವಿ. ಇದನ್ನ ಕಿತ್ಕೊಂಡ್ಬಿಡಿ. ಇದನ್ನ ಯಾವ್ದನ್ನ ಈ ಕಾಯಿನ ಕಿತ್ಕೊಂಡ್ಬಿಡಿ. ಈ ತರ ಕಾಯಿನ ಕಿತ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಹಾಕಿ. ಯಾಕೆಂದ್ರೆ ಈ ಚಿಕ್ಕ ಗಿಡದಲ್ಲಿ ನೀವು ಜಾಸ್ತಿ ಕಾಯಿನ ಬಲಿಯಕ್ಕೆ ಬಿಡ್ಬಾರ್ದಮ್ಮ. ನೋಡಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬಿಡಿ. ಒಂದು ನಿಮ್ಮ ಮನೆಗೆ ಆಗೋಷ್ಟು ಆಗ್ತದೆ. ನೋಡಿ ನಿಮ್ಮ ಕುಟುಂಬಕ್ಕೆಲ್ಲ ಆಗ್ಬೋದು. ಈಗ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ ಅದ್ಭುತವಾದ ಹುಳಿ ಅಮ್ಮ ಇದು. ಹೌದಾ? ಇದನ್ನೇನಾದ್ರು ನೀವು ಉಪ್ಪಿನಕಾಯಿ
ಇದು ಒಂದು ಪೀಸ್ ಇನ್ನೇನಿಲ್ಲ ಉಪಯೋಗ ಹಾಕೋದು ಗೊತ್ತಾ, ಕಟ್ ಮಾಡಂಗಿಲ್ಲ, ಉಂಡೆ ಸಮೇತ ಹಾಕ್ಬಿಡೋದು. ಹೌದಾ? ಎಲ್ಲ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ಅನ್ನ ಕೊಡಿ ಅನ್ಬೇಕು ನೀವು. ಇನ್ ಬೇರೆ ಏನ್ ಬೇಡ, ಇದೇ ಸಾಕಿದು. ಮತ್ತೆ ನೋಡಪ್ಪ ಕಿತ್ಕೊ, ಎಲ್ಲ ಕಿತ್ಕೊ. ತುಂಬಾ ಸಣ್ಣದಲ್ಲ, ಈಗ ನೋಡಿ ಈ ತರ ಬಲ್ತಿರೋದು. ಇನ್ನ ಬಲಿಬೇಕಾಯ್ತು. ತಗೊಳ್ಳಿ ತಗೊಳ್ಳಿ, ಬಲ್ತಿದ್ ತಗೊಳ್ಳಿ. ಗಿಡಕ್ಕೆ ಗಿಡ ಉಳ್ಕೋಬೇಕಲ್ಲ, ಇಲ್ಲಿ ಗಿಡ ಉಂಟೋಗ್ಬಿಡ್ತದೆ. ಬಹಳ ಅದ್ಭುತಮ್ಮ ಇದು ಉಪ್ಪಿನಕಾಯಿ. ಇದೇ ಗೂಡೆಲ್ಲ ಅದೇ ಸೃಷ್ಟಿ ಆಗ್ಬೇಕು. ಈ ತರ ಸೃಷ್ಟಿ ಆಯ್ತು ಅಂದ್ರೆ ಭೂಮಿ ಆರ್ಗಾನಿಕ್ ಕಾರ್ಬನ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತ. ಮತ್ತೆ ಈ ತರ ಕೆಂಚಿ ಬಂದಾಗ ಸುಮ್ಮನೆ ಜನ ಅಯ್ಯೋ ಗಿಡ ಕೆಂಚಿ ಬಂತು ಅದೆಲ್ಲ ಮುದಿಯಲ್ಲೇ ಅದು ಹೋಗ್ತದೆ. ಕಟ್ ಮಾಡ್ತಾರೆ ಈ ಸೊಪ್ಪು, ಇಲ್ಲಿ ಇದು ಹಿಂಗ್ ಬಿದ್ದಿದೆಯಲ್ಲ, ನೋಡಿ ಇದು ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಬಿಟ್ಕೊಳ್ಳಿ, ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ, ನೋಡಿ ಇದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಸೊಪ್ಪು ಬೇಕಾಯ್ತಲ್ಲ, ಸೊಪ್ಪಿಗೆ ಬೇಕಾಗುತ್ತಲ್ಲ, ಅವಾಗ ಹಿಂಗ್ ಕಟ್ ಮಾಡ್ಕೊಂಡ್ ಹಿಂಗೆ ನೋಡಿ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಹಿಂಗೆ ಮಾಡ್ಕೊಂಡು ಮುರ್ಕೋಯ್ತು. ಅಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಜೊತೆಲಿ ಇದ್ದು ಹತ್ತಡಿಕೊಂಡ್ ಹತ್ತು ತಡಿಕೊಂಡು ಬಿಟ್ಕೊಳ್ಳಿ. ನಿಮ್ಗೆ ಸೊಪ್ಪು ಒಂದೇ ಸಲ ಕಟ್ ಮಾಡ್ಬೇಡಿ, ದಿನ ಸ್ವಲ್ಪ ನಿಮ್ಮ ಉಪಯೋಗ ಆಗೋದು, ಅದು ಕ್ಲೀನ್ ಆಗ್ತಾ ಇರ್ಬೇಕು. ಇದೆಲ್ಲ ನೀವು ಇಲ್ಲಿಗೆ ಹಿಂಗೆ ಮಾಡ್ಕೊಂಡು ಆ ಕಡೆ ಅದನ್ನು ತೆಗೆದ್ಬಿಡಿ, ಇದೊಂದು ಇಟ್ಕೊಳ್ಳಿ, ಇದನ್ನು ತೆಗೆದ್ಬಿಡಿ, ಇದನ್ನು ಬೇಕಾದ್ರೆ ತೆಗೆದ್ಬಿಡಿ. ನೋಡಿ ಇದನ್ನ ಇಟ್ಕೊಳ್ಳಿ, ಸೂಪರ್ ಆಗುತ್ತೆ. ಇದು ಜಾಸ್ತಿ ಡಿಸ್ಟೆನ್ಸ್ ಆಯ್ತಲ್ಲ, ಆಗ ಇಲ್ಲಿ ಬಿಡ್ತೀರಲ್ಲ, ಇಲ್ಲಿ ಇಲ್ಲೊಂದು ಬಿಟ್ಕೊಳ್ಳಿ, ಇಲ್ಲೊಂದು ಇರಲಿ, ಇದನ್ನ ತೆಗೆದ್ಬಿಡಿ, ಇದನ್ನ ತೆಗೆದ್ಬಿಡಿ, ಇದಿರಲಿ. ನೋಡಿ ಇದು ಇಟ್ಕೊಳ್ಳಿ, ನೋಡಿ ಆಯ್ತಲ್ಲ ನಿಮಗೆ ಗ್ಯಾಪ್. ನೋಡಿ ಇದು ಇಲ್ಲಿ ಬಂದರೆ ಇದು ಗ್ಯಾಪ್, ಹತ್ತಕ್ಕೊಂದಿದ್ರು ಸಾಕು. ನಿಮಗೆ ಪೆಪ್ಪರು ಹಿಂಗೆ ಬಂದ್ಬಿಡ್ತದೆ, ಇಷ್ಟಾಗಲ ಬರ್ತದೆ ಇದು. ಆಗ ನಿಮಗೆ ಆ ಗಿಡಕ್ಕೆ ಮುಟ್ಟಬಾರ್ದಲ್ಲ ಅದು. ಇದನ್ನ ಎಲ್ಲ ಪೇಡಿ ಎಳೆಯೋದು, ಗೆಜ್ಜಿಲು ಬೋಳೋದು. ಮತ್ತು ಇದನ್ನೇನು ಮಾಡ್ಬೇಕಂದ್ರೆ ಗಿಡದ ಬುಡಕ್ಕೆ ಹಾಕ್ಬಾರ್ದು. ಬುಡಕ್ಕೆ ಹಾಕಿದಾಗ ಈ ಗಿಡಕ್ಕೆ ತೊಂದರೆ ಆಗ್ತದೆ, ಸ್ವಲ್ಪ ದೂರ ಹಾಕ್ಬೇಕು ಹಸಿ. ನೋಡಿ ಇಲ್ಲೆಲ್ಲ ಗೆಜ್ಜು ಸೃಷ್ಟಿ ಆಗುತ್ತಾ. ಎಲ್ಲೂ ಸಿಕ್ಕಲ್ಲ ಇದು ಜಮೀನು. ಕೆಲವರೆಲ್ಲ ಒಂದೊಂದು ದೇಶದಿಂದ ಒಂದು ದೇಶಕ್ಕೆ ತರಿಸ್ಕೋತಾರೆ ಇದನ್ನ. ಕೆಲವು ದೇಶದಲ್ಲ ನಾಶ ಆಗ್ಬಿಟ್ಟೈತೆ ಇದು. ಈ ಟ್ಯಾಂಕಿನ ಸುತ್ತ ಬಸಿಗಾಲುವೆ, ನೀರು ಎಕ್ಸ್ಟ್ರಾ ನೀರು ಬಂದಿದ್ದು ಈ ಕಡೆಗೆ ಟ್ಯಾಂಕ್ ಆಗಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಥರ ಚರಂಡಿ ಮಾಡಿ ಹಿಂಗೆ ಮಾಡಿ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ. ಈಗ ಈ ಜಾಗದಲ್ಲಿ ಬೇಕಾದ್ರೆ ನೀವು ಯಾವುದಾದ್ರೂ ಹೂವಿನ ಗಿಡಗಳನ್ನ ಅದರಿಂದ ಹಾಕೊಳ್ಬೇಕು. ಅದೆಲ್ಲ ನಿಮ್ಮ ಇಂಟ್ರೆಸ್ಟು ಅಲ್ಲಿ ಅದು ಡೆವಲಪ್ ಮಾಡ್ಕೊಂಡು ಹೋಗಿ. ಈ ರೀತಿ ಬೇರೆ ಬೇರೆ ಕಲರ್ನ ಹೂವುಗಳು ಇರೋದ್ರಿಂದ ಕೀಟಗಳು ಈ ಹೂವಕ್ಕೆ ಆಕರ್ಷಣೆಯಾಗಿ ಬರ್ತವೆ. ಮತ್ತು ಎರಡನೇದು ಈ ಚೆಂಡು ಹೂವದಲ್ಲಿ ಎಲೆಯಲ್ಲಿ ಒಂದು ಅಂಟಿದೆ, ಆ ಅಂಟಿಗೆ ಬಂದು ಅವು ಕೀಟಗಳು ಬಂದು ಟಚ್ ಆಗಿ ಸಿಕ್ಬಿಟ್ರೆ ಅವು ಎಲ್ಲೂ ಇನ್ನೂ ಅಳ್ಳಾಡೋದಿಲ್ಲ, ಅಲ್ಲೇ ಸಿಗಾಕೊಳ್ತವೆ. ಅದರಿಂದನೇ ತೋಟದಲ್ಲಿ ಆದಷ್ಟು ಚೆಂಡು ಹೂವುಗಳನ್ನ ಬೇರೆ ಬೇರೆ ಕಲರ್ ಗಿಡಗಳನ್ನ ಯಾಕೆ ಹಾಕಿ ಅಂತೀವಿ ಅಂದರೆ ಅವುಗಳ ಆಕರ್ಷಣೆಗೆ ಅವು ಓಡ್ಕೊಂಡು ಬರ್ತವೆ, ಅಲ್ಲಿ ಬಂದವು ಟ್ರ್ಯಾಪ್ ಆಗ್ತವೆ. ಇದೇ ರೀತಿ ಈಗ ನೋಡಿ ಎಲ್ಲ ಥರದ ಹೂವಿನ ಗಿಡಗಳನ್ನ ಇಲ್ಲಿ ಹಾಕ್ಕೊಂತೇವೆ, ಇದೆಲ್ಲ ಥರದ ರೋಸ್ ಗಿಡಗಳು. ಯಾಕೆಂದರೆ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ನೋಡಿದಾಗ ಒಂದು ವಾತಾವರಣ, ನಿಮ್ಮ ಸ್ವರ್ಗವನ್ನು ನೀವು ಸೃಷ್ಟಿ ಮಾಡ್ಕೋಬೇಕು. ಯಾರೋ ಒಬ್ಬರಿಂದ ABCD ತಿಳಿಸ್ಕೊಳ್ಬೇಕು, ಬಾಕಿ ಇರೋದೆಲ್ಲ ನೀವು ಮಾಡ್ಕೊಂಡು ಹೋಗ್ತಾ ನಿಮ್ಮ ಇಂಟ್ರೆಸ್ಟ್ ತಕ್ಕ ಹೋಗ್ತಾ ನೋಡಿ. ಈ ರೀತಿ ಬಸಿಗಾಲುವೆ ಥರ ಇದೆಲ್ಲ ಈ ಥರ ಹೋಗಿ ಬಸಿಗಾಲುವೆ ಥರ ಗೋಡಲ್ಲಿ ಈ ಥರ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಹೀಗೆ ಮುಂದಕ್ಕೆ ಹೋಗ್ತದೆ. ಮತ್ತು ಇಲ್ಲಿ ಟ್ಯಾಂಕ್ ಪಕ್ಕದಲ್ಲೆಲ್ಲ ಹೂವಿನ ಗಿಡಗಳು ಹಾಕೊಳ್ಳೋಕ್ಕೆ ಒಂದು ಡಿಸೈನ್ ಸ್ಟೋಗೆ ಈ ಥರ ಮಾಡಿದೆ. ಈ ಥರ ಮಾಡ್ಕೊಳ್ಬೇಕು.